ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆಗಿದ್ರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ 6ನೇ ತಾರೀಕು ಡಿಸೆಂಬರ್ 6 ಸಂಜೆ 5ರಿಂದ 7 ಗಂಟೆವರೆಗೆ ಗೋಲ್ಡನ್ ಲೈಟ್ ಕಾರ್ಮಿಕ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ, ನಿಮ್ಮ ಕರ್ಮದ ಬ್ಯಾಗೇಜ್ಗಳನ್ನ ಎಂಡ್ ಮಾಡಬೇಕು, ಬ್ರೇಕ್ ಮಾಡಬೇಕು, ರಿಪೀಟ್ ಆಗ್ತಿರುವಂಥ ಪ್ಯಾಟರ್ನ್ಗಳನ್ನ ಎಂಡ್ ಮಾಡಬೇಕಂತ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ದೇನೆ ಆದಷ್ಟು ಬೇಗ ಜಾಯಿನ್ ಆಗಿ. ಕೇವಲ 30 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿ. ಹಾಗೆ ಆ ವ್ಯಕ್ತಿ ಫೋಟೋ ಇದ್ರೆ ನೋಡ್ಬೋದು. ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಮುಖವನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, 1 minute. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಒಂದು ಚಾನಲೈಸ್ ಮೆಸೇಜ್ ಇದಾಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಈಗ ನಿಮ್ಮ ಮೈಂಡಲ್ಲಿ ಅಥವಾ ನೀವು ಯಾವ ವ್ಯಕ್ತಿನ ನೆನ್ಪು ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿಯ ಮನಸ್ಸಲ್ಲಿ ಬರ್ತಿರೋಂಥ ಕೆಲವೊಂದು ಮಾತುಗಳು. ಓಕೆ, ಅವರ ಮನಸ್ಸಲ್ಲಿ ಈ 3 ವಿಷಯಗಳು ರಿಪೀಟ್ ಆಗಿ ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಮೊದಲನೇದಾಗಿ ಬಂದು ಅವ್ರ ಮನಸ್ಸಲ್ಲಿ ತುಂಬಾನೇ ಮೌನ. ಈಗ ನಿಮ್ಮಿಬ್ರ ಮಧ್ಯೆ ಸೈಲೆನ್ಸ್ ನಡೀತಿರ್ಬೋದು, ಮಾತುಕತೆ ಇಲ್ದೇನೆ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಮೌನ ಇರೋವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಹಾಗೇನೆ ಅವರ ತಪ್ಪು ಅವರಿಗೆ ಅರಿವಾಗಿರುವಂಥದ್ದು. ಅವರು ನಿಮ್ಮ ಮನಸ್ಸಿಗೆ ಏನು ಹರ್ಟ್ ಮಾಡಿದ್ದಾರೆ ಅಥವಾ ನಿಮ್ಮ ಮನಸ್ಸಿಗೆ ಏನು ನೋವು ಕೊಟ್ಟಿದ್ದಾರೆ ಅದು ಅವರಿಗೆ ಅರ್ಥ ಆಗಿರುವಂಥದ್ದು. ಹಾಗೆಯೇ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಅವರು ವಾಪಸ್ ನಿಮ್ಮ ಲೈಫಿಗೆ ಬರಬೇಕು ಅನ್ನೋಂಥ ಪ್ಲ್ಯಾನಿಂಗ್ ನೋಡ್ಬೋದು. ಇಲ್ಲಿ ಒಂದು ಹಾರ್ಟ್ ಮಾರ್ಕ್ ಬಂದಿದೆ ಈಗ. ಸೊ ಅವರ ತಪ್ಪು ಅವರಿಗೆ ಅರಿವಾಗಿ ಆ ಪ್ರೀತಿನ ಮತ್ತೆ ಮರಳಿ ಪಡಿಬೇಕು ಅನ್ನೋಂಥ ಆಲೋಚನೆನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಮೌನ ಅಂತ ಬಂದಾಗ ಇಲ್ಲಿ ಅವರು ನಿಮ್ಮಿಂದ ದೂರ ಹೋಗಿದ್ರು ಕೂಡ ಅವ್ರ ಮೌನ, ಈಗ ನಿಮ್ಮಿಬ್ರು ಮಧ್ಯೆ ಏನು ಸೈಲೆನ್ಸ್ ನಡೀತಿದೆ ಆ ಸೈಲೆನ್ಸಲ್ಲೂ ಕೂಡ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಓಕೆನಾ. ಆ ಸೈಲೆನ್ಸ್ ಏನಿದೆ ಅವರಿಗೆ ತುಂಬ ಕನ್ಫ್ಯೂಷನ್ ತರ್ತಿದೆ ಅವ್ರ ಲೈಫಲ್ಲಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಅವರ ಫೀಲಿಂಗ್ಸ್ನ ಅವರೇ ಇಲ್ಲಿ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವೊಂದು ಸಲ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋಂಥದ್ದಾಗಿರಲಿ ಅಥವಾ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋಂಥದ್ದಾಗಿರಲಿ, ಇದನ್ನು ಅವರೇ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ಎನರ್ಜಿ ಆ ರೀತಿಯಾಗಿದೆ. ಕನ್ಫ್ಯೂಷನ್ ಮೈಂಡಲ್ಲಿರುವಂಥದ್ದು, ತುಂಬ ಗೊಂದಲ ಇರುವಂಥದ್ದು. ಓಕೆ, ಸೊ ಆ ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಟಲ್ಲಿ ಇದ್ದಾಗ ಆ ವ್ಯಕ್ತಿ ತುಂಬ ಬೇಜವಾಬ್ದಾರಿಯಿಂದ ನಿಮ್ಮ ಹತ್ರ ನಡ್ಕೊಂಡಿದ್ದಾರೆ. ತುಂಬ ನಿಮ್ಮನ್ನು ಅವಮಾನ ಮಾಡಿರುವಂಥದ್ದು, ಕೀಳಾಗಿ ಮಾತಾಡಿರುವಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿರುವಂಥದ್ದು, ಆ್ಯಂಡ್ ಎಲ್ಲರೆದುರಿಗೆ ನಿಮ್ಮನ್ನು ತುಂಬ ಕೀಳಾಗಿ ಮಾತಾಡಿಸಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಎದುರಿಗೂ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಎದುರಿಗೂ ಆಗಿರ್ಬೋದು, ಅಥವಾ ನೀವೇ ಮಾತುಕತೆ ಆಗುವಾಗ ನಿಮ್ಮನ್ನು ಕೆಳಮಟ್ಟದಲ್ಲಿ ತುಂಬ ಕೀಳಾಗಿ ಮಾತಾಡ್ತಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಆ ತಪ್ಪುಗಳು ಅವರಿಗೆ ಅರಿವಾಗಿರುವಂಥದ್ದು. ಓಕೆನಾ. ಸೊ ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಭಾವನೆ ಅವರಿಗೆ ಇಲ್ಲಿ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅದು ಅವ್ರು ಮಾಡಿರೋ ಮಿಸ್ಟೇಕ್ಸ್ ಎಲ್ಲ ಏನಿತ್ತು ಅಥವಾ ನಿಮಗೇನಲ್ಲ ಅವರು ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಅಲ್ವಾ, ಅದೆಲ್ಲದೂ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ಅದು ಭಾರ ಅನ್ನಿಸ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಓಕೆ, ಹಾಗೆಯೇ ಇಲ್ಲಿ ಅವ್ರ ಮನಸ್ಸಲ್ಲಿ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಬಂದುಬಿಟ್ಟು ವಾಪಸ್ ನಿಮ್ಮ ಲೈಫಲ್ಲಿ ಬರಬೇಕು, ಮರಳಿ ಬರಬೇಕು ಅನ್ನೋದನ್ನು ಯೋಚನೆ ಮಾಡ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆದರೆ ಅವ್ರು ವಾಪಸ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಗೆ ಹೋಗಬೇಕು ಅವರು, ಅಂದರೆ ನಿಮ್ಮ ಲೈಫಲ್ಲಿ ಹೇಗೆ ಬರಬೇಕು, ಬಂದರೆ ಅವರು ಯಾವ ರೀತಿಯಾಗಿ ನನ್ನನ್ನು ಸ್ವೀಕರಿಸ್ಬೋದು, ಅಥವಾ ಓಕೆ ನಾನೇನಾದರೂ ರಿಕ್ವೆಸ್ಟ್ ಮಾಡಿದರೆ ಈ ವ್ಯಕ್ತಿ ನಿಜವಾಗ್ಲೂ ಒಪ್ಕೊಳ್ತಾರಾ, ಈ ಥರದೆಲ್ಲ ಪ್ರಶ್ನೆಗಳು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಹಾಗೆಯೇ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು
ಮುಖದಲ್ಲಾಗಿರಬಹುದು ಅಥವಾ ನಿಮ್ಮನ್ನು ನೋಡೋದಕ್ಕೆ ನಿಮ್ಮ ಪರ್ಸ್ನಾಲಿಟಿ ತುಂಬಾ ಜೋರಿದ್ದಾರಪ್ಪ ಇವರು, ಜಗಳ ಗಂಟಿ ಅಥವಾ ಜಗಳ ಮಾಡೋನು ಅಥವಾ ತುಂಬ ರ್ಯಾಶ್ ಬಿಹೇವಿಯರ್ ಅಂತ ಅನಿಸಿದ್ರು ಕೂಡ ಮನಸ್ಸಲ್ಲಿ ತುಂಬ ಮೃದು ಸ್ವಭಾವದವರು. ಓಕೆನಾ? ನಿಮ್ಮ ಮಾತುಗಳು ತುಂಬ ಶಾರ್ಪ್ ಆಗಿದ್ರು ಕೂಡ ನಿಮ್ಮ ಮನಸ್ಸು ತುಂಬ ಮೃದುವಾಗಿದೆ. ನಿಮ್ಮ ಮನಸ್ಸನ್ನು ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಮಾತನ್ನ, ನಿಮ್ಮ ವ್ಯಕ್ತಿತ್ವನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ನಿಮ್ಮ ಮನಸ್ಸನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಈವನ್ ನಿಮ್ಮ ಪಾರ್ಟ್ನರ್ ಕೂಡ, ನಿಮ್ಮ ಪರ್ಸನ್ ಕೂಡ ಇಲ್ಲಿ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೇನೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಹಾಗೆಯೇ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಯಾರನ್ನೇ ಪ್ರೀತಿ ಮಾಡೋಕೆ ಹೋದ್ರು ಅಥವಾ ಯಾರನ್ನೇ ನೀವು ಇಷ್ಟಪಟ್ಟರು ಅಥವಾ ಫ್ರೆಂಡ್ ಆಗಿ ಇರ್ಬೋದು ಅಥವಾ ತಮ್ಮ ಆಗಿ, ಅಕ್ಕ ಆಗಿ, ತಂಗಿ ಆಗಿ ಅಥವಾ ಫ್ರೆಂಡ್ ಆಗಿ, ಪಾರ್ಟ್ನರ್ ಆಗಿ, ಲೈಫ್ ಪಾರ್ಟ್ನರ್ ಆಗಿ, ಬಾಳ ಸಂಗಾತಿಯಾಗಿ ಯಾರನ್ನೇ ನೀವು ಇಷ್ಟಪಟ್ಟರು ಕೂಡ ನಿಜವಾಗಿ ನಿಮ್ಮ ಸೈಡಿಂದ ಒಂದು ಪ್ರೀತಿ ಹೋಗುತ್ತೆ. ಆ ಕಡೆಯಿಂದ ಬರಬೇಕಿದ್ರೆ ನಿಮಗೆ ಆ ಟ್ರೂ ಲವ್ ನಿಮಗೆ ಅಷ್ಟು ಈಸಿಯಾಗಿ ನಿಮಗೆ ಸಿಗಲ್ಲ ನಿಮ್ಮ ಲೈಫಲ್ಲಿ. ಅಂದರೆ ಚಿಕ್ಕ ಕುರುವಾಗಿನೂ ನಿಮಗೆ ಪ್ರೀತಿ ವಿಷಯದಲ್ಲಿ ತುಂಬಾ ಹರ್ಟ್ ಆಗಿದೆ. ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ತಂದೆನ ಕಳ್ಕೊಂಡಿರ್ಬೋದು ಚಿಕ್ಕ ವಯಸ್ಸಲ್ಲೇ ಇರುವಾಗ, ಅಥವಾ ನಿಮ್ಮ ತಾಯಿನ ಕಳ್ಕೊಂಡಿರ್ಬೋದು, ನಿಮ್ಮ ಫ್ಯಾಮಿಲಿನ ನೀವು ಮಿಸ್ ಮಾಡ್ತಾ ಇದ್ದೀರಾ, ಕಳ್ಕೊಂಡಿದ್ದೀರಾ, ಆ ಪ್ರೀತಿ ನಿಮಗೆ ಸಿಗಲಿಲ್ಲ. ಓಕೆ, ಆ ಪ್ರೀತಿಗೋಸ್ಕರ ಈಗ ಹುಡುಕಾಡ್ತಾ ಇದ್ದೀರಾ. ನಿಮಗೆ ಯಾರೇ ಒಬ್ರು ಸ್ವಲ್ಪ ಪ್ರೀತಿ ತೋರಿಸಿದ್ರು ಕೂಡ ನೀವು ಅದನ್ನು ಬಿಲೀವ್ ಮಾಡಿಬಿಡ್ತೀರಾ. ನಿಮ್ಮ ಸೈಡಿನ ಟ್ರೂ ಲವ್ ಹೋಗ್ತಾ ಇರುತ್ತೆ, ಆ ಕಡೆಯಿಂದ ಸಿಗೋದು ಮಾತ್ರ ಎಲ್ಲೊಂದು ಕಡೆ ನಿಮಗೆ ಮನಸ್ಸಿಗೆ ನೋವು ಆಗುವ ಹಾಗೆ, ಹರ್ಟ್ ಆಗುವ ಹಾಗೆ ಸಿಗ್ತಾ ಇರುತ್ತೆ. ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಪ್ರೀತಿಯಲ್ಲಿ ತುಂಬ ಕನ್ಫ್ಯೂಷನ್ ನಿಮಗೂ ಕೂಡ ಇದೆ. ಕಾಯಬೇಕಾ, ಬಿಟ್ಬಿಡ್ಬೇಕಾ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ತಪ್ಪನ್ನು ಅರ್ಥ ಮಾಡ್ಕೊಂಡಿರೋ ಕಾರಣದಿಂದ ಇಲ್ಲಿ ನಿಮ್ಮ ಪ್ರಶ್ನೆ ಏನಿದೆ, ಈ ವ್ಯಕ್ತಿನ ಬಿಲೀವ್ ಮಾಡಬೇಕಾ, ಬಿಟ್ಬಿಡ್ಬೇಕಾ, ಮುಂದುವರಿಸ್ಬೇಕಾ ಅಂದರೆ ನಿಮ್ಮ ಪ್ರಶ್ನೆಗೆ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಿಂದ ಬರ್ತಿರೋಂಥ ಎನರ್ಜಿ ಬಂದು ಒಂದು ಚಾನ್ಸ್ನ ನೀವು ಆ ವ್ಯಕ್ತಿಗೆ ಕೊಡ್ಬೋದು. ಅಷ್ಟು ಈಸಿಯಾಗಿ ಬಿಡಬೇಕು ಅಂತ ಏನೂ ಇಲ್ಲ. ಆ ವ್ಯಕ್ತಿ ತಪ್ಪನ್ನು ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ದಾಗ ಇಲ್ಲಿ ನೀವು ಅವರಿಗೆ ಒಂದು ಚಾನ್ಸ್ನ ಕೊಡಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಲೆಟರ್ಸ್ಗಳು ಬಂದುಬಿಟ್ಟು ಎ ಲೆಟರ್, ಕೆ, ಎಸ್, ಡಿ, ಓಕೆ, ವೈ, ವಿ, ಜೆ, ಎಂ, ಎ ಲೆಟರ್, ಓಕೆ, ಎಲ್, ಎನ್, ಪಿ, ಬಿ, ಸಿ, ಐ, ಕೆ, ಎಲ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ರೀಸೆಂಟ್ ಡೇಸಲ್ಲಿ ನಿಮ್ಮ ಪರ್ಸನ್ ಮನೇಲಾಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು, ಸ್ವಸ್ತಿಕ್ ಚಿಹ್ನೆಯನ್ನು ನಿಮ್ಮ ಮನೆಯಲ್ಲಿ ಬರ್ದಿರೋವಂಥದ್ದು ಅಥವಾ ರೀಸೆಂಟ್ ಡೇಸಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ನೀವು ಬರ್ದಿರಬಹುದು. ಈ ರೀತಿಯಾದಂಥ ಒಂದು ಎನರ್ಜಿ ಬರ್ತಿದೆ. ಇದು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ನಿಮ್ಮ ಪ್ರೊಟೆಕ್ಷನಿಗೆ ಇಲ್ಲಿ ಎನರ್ಜಿ ಬರ್ತಿರೋವಂಥದ್ದು. ಡಿವೈನ್ ಪ್ರೊಟೆಕ್ಷನ್ ನಿಮಗೆ ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಮನೇಲಿ ಈ ಥರ ಸ್ವಸ್ತಿಕ್ ಚಿಹ್ನೆನ ನೀವು ಬರ್ದಿದ್ದೀರಾ ಅಥವಾ ಇದೆ ಅಂತ ಹೇಳಿದ್ರೆ ನಿಮಗೆ ಪ್ರೊಟೆಕ್ಷನ್ ಆಗಿರುತ್ತೆ. ಅಥವಾ ನಿಮ್ಮ ಪಾರ್ಟ್ನರ್ ಮನೆಯಲ್ಲಿ ಈ ಥರ ಒಂದು ಚಿಹ್ನೆ ಇದೆ ಅಂತ ಹೇಳಿದ್ರೆ ಅವರಿಗೆ ಪ್ರೊಟೆಕ್ಟ್ ಆಗಿರುತ್ತೆ, ಪ್ರೊಟೆಕ್ಷನ್ ಸಿಕ್ಕಿರುತ್ತೆ. ಈ ರೀತಿಯಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆನಾ? ಡೇಟ್ ಆಫ್ ಬರ್ತ್ ಬಂದು 5, 16, 21st, 28, 31st, 5, ಓಕೆ, 15, 2, 19, 11, 12, 14, 6, ಓಕೆ. ಈ ಒಂದು ಡೇಟ್ ಆಫ್ ಬರ್ತ್ಗಳಲ್ಲಿ ಬರ್ತಿದೆ. ಇದು ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇಲ್ಲಿ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರಬಹುದು. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓ ಮೈ ಗಾಡ್, ಸಿ ಮನಸ್ಸಿಗೆ ತುಂಬಾ ಹರ್ಟ್ ಆಗಿರೋವಂಥದ್ದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಸೊ ಆ ಹರ್ಟ್ ಆಗಿರೋ ಎನರ್ಜಿನ ನೀವು ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ, ಮನಸ್ಸಲ್ಲಿ ತುಂಬಾ ಕ್ಯಾರಿ ಮಾಡ್ತಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಓಕೆ, 1 minute.
ಟ್ಯಾರೋಯಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸ್ಗಳನ್ನು ಮಾಡಿದ್ರಿ. ಎಸ್, ಡೆಫಿನೆಟ್ಲಿ ಯಾರು ನಾನು ಹೇಳಿರೋ ಹಾಗೆ ನೀವು ಕಮೆಂಟ್ಗಳನ್ನು ಮಾಡಿ ಅಥವಾ ಎನರ್ಜಿನ ರಿಸೀವ್ ಮಾಡ್ಕೊಂಡಿರ್ತೀರ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗಿರುತ್ತೆ. ಓಕೆ, ಸೊ ಯಾಕಂದರೆ ಈಗ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತೀರಾ ಅಥವಾ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಫಸ್ಟ್ ನೀವು ಹೇಳೋದೇನೆ, ಮ್ಯಾಮ್ ನೀವು ಹೇಳ್ದಂಗೆ ನಾನು ಫಾಲೋ ಮಾಡಿದೆ, ಅದು ನನಗೆ ರಿಸಲ್ಟ್ ಸಿಕ್ತು. ಈಗ ಮೊನ್ನೆ ಅಷ್ಟೇ ಥರ್ಡ್ ಪರ್ಸನ್ ರಿಮೂವ್ ಮಾಡೋದು ಒಂದು ಮಂತ್ರನ ನಾನು ಹಾಕಿದೆ. ತುಂಬ ಜನ ರಿವ್ಯೂಗಳನ್ನ ಕಳಿಸಿದ್ದೀರ ನನಗೆ. ಎಸ್, ಅದನ್ನೆಲ್ಲ ನಿಮಗೆ ತೋರಿಸ್ಬಿಟ್ಟು ಹೇಳ್ಬೋದು, ಬಟ್ ನನಗೆ ಅದು ಇಷ್ಟ ಇಲ್ಲ. ಯಾಕಂದರೆ ಕೆಲವೊಬ್ರದ್ದು ಪರ್ಸ್ನಲ್ ವಿಷಯಗಳು ಇರುತ್ತೆ, ಎಲ್ಲ ನಾನು ತಂದು ನಿಮಗೆ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ತುಂಬ ಜನಕ್ಕೆ ರಿವ್ಯೂಗಳು ಸಿಕ್ಕಿದೆ. ಥರ್ಡ್ ಪರ್ಸನ್ ರಿಮೂವ್ ಮಾಡೋದು ಒಂದು ಮಂತ್ರ ಏನು ನಾನು ಕಳಿಸಿದೆ, ಅಪ್ಲೋಡ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಯಾರೆಲ್ಲ ಇನ್ನೂ ಕೇಳಲಿಲ್ಲ, ನೀವು ಕೇಳಿಬಿಟ್ಟು ಆ ಮಂತ್ರನ ಉಪಯೋಗಿಸ್ಕೊಳ್ಬೋದು, ಯಾರೆಲ್ಲ ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಅಂತ ಹೇಳಿದ್ರೆ. ಓಕೆನಾ? ಎಸ್. ಪೇಜ್ ಆಫ್ ಸಾರ್ಟ್ಸ್, ನೈಟ್ ಆಫ್ ಸಾರ್ಟ್ಸ್, ಫೈವ್ ಆಫ್ ಕಪ್ಸ್ ಬರ್ತಾ ಇದೆ, ಏಟ್ ಆಫ್ ಪೆಂಟಿಕಲ್, eight of wands, the chariot, bottom of the card, death and rebirth ಬರ್ತಾ ಇದೆ. ಓಕೆ, ನೈಸ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಟ್ಯಾರೋಯಿಂದ ಬರ್ತಿರೋ ಎನರ್ಜಿ ಬಂದು, ಓಕೆ, ಅವರು ದೂರ ಹೋಗಿದ್ರು ಕೂಡ ಅವರು ಇಲ್ಲಿ ಮನಸ್ಸಿಂದ ದೂರ ಆಗಲಿಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವರು ಫಿಸಿಕಲ್ ಆಗಿ ನಿಮ್ಮಿಂದ ದೂರ ಇರ್ಬೋದು, ಮಾತಾಡಿಸ್ತಾನೆ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇರ್ಬೋದು, ಬಟ್ ಮನಸ್ಸಿಂದ ಅವರೆಲ್ಲ ಒಂದು ಕಡೆ ದೂರ ಆಗಲಿಲ್ಲ. ಮನಸ್ಸಲ್ಲಿ ಯಾಕೆ ದೂರ ಆಗಲಿಲ್ಲ ಅಂದರೆ ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಕ್ಯಾರಿ ಮಾಡ್ತಿರೋಂಥ ಎನರ್ಜಿ. ಓಕೆ, ಮನಸ್ಸಲ್ಲೇ ತುಂಬ ಅವ್ರನ್ನ ಇಷ್ಟಪಟ್ಟಿರುವಂಥದ್ದು ಟ್ರೂ ಲವ್ ನೋಡ್ಬೋದು. ಈಗ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿತ್ತು, ನಿಮ್ಮ ಸೈಡಿಂದ ತುಂಬ ಟ್ರೂ ಲವ್ ಹೋಗಿತ್ತು. ಆ ಕಡೆಯಿಂದ ಬರುವಂಥದ್ದು ಎನರ್ಜಿ ಅಥವಾ ಆ ಕಡೆಯಿಂದ ಬರುವಂಥ ಲವ್ ಏನಿತ್ತು, ಪ್ರೀತಿ ಏನಿತ್ತು, ಅದು ನಿಮಗೆ ನಿಮ್ಮ ವಿರುದ್ಧವಾಗಿ ಇತ್ತು ಅಲ್ವಾ? ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಮನಸ್ಸಲ್ಲಿ ಇದರಲ್ಲಿ ಯಾರ್ದೋ ಒಬ್ರದ್ದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಅವರು ಅಥವಾ ನೀವು ದೂರ ಆಗಿದ್ರು ಕೂಡ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಪ್ರೀತಿ ಇನ್ನೂ ಶಾಶ್ವತವಾಗಿ ಉಳಿದಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈಗ ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂದಿತ್ತು, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ 15 days ಅಥವಾ ಒಂದು 20 days ಅಥವಾ 1 month ಒಳಗಡೆ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ, ಅಥವಾ ಬೇರೆಯವ್ರ ಮುಖಾಂತರ ಬೇರೆ ನಂಬರಿಂದ ನಿಮಗೆ ಕಾಲ್ ಮಾಡಿ, ಬೇರೆ ಫ್ರೆಂಡಿಂದ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಬಹುದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಒಂದು ರ್ಯಾಂಡಮ್ ಆಗಿ ಅಥವಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಕಾಲ್ ಇರ್ಬೋದು, ಮೆಸೇಜ್ ಇರ್ಬೋದು, ಏನಿದೆ ಆ ದೂರವನ್ನು ಕರಗಿಸುತ್ತೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಲಾಸ್ಟ್ ಫೈನಲ್ ಏಂಜಲ್ ಮೆಸೇಜ್ ಏನು ಬರುತ್ತೆ ಈ ಒಂದು ಪ್ರೀತಿಗೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆನಾ? Take action. Okay. Year from now ಬರ್ತಾ ಇದೆ. ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ನಾಟ್ ದ ರೈಟ್ ಟೈಮ್ ಕೂಡ ಬರ್ತಾ ಇದೆ. ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ. ಚೂಸ್ ಅ ನ್ಯೂ ಡೈರೆಕ್ಷನ್. ಸೊ ಇಲ್ಲಿ ಕೆಲವೊಬ್ಬರಿಗೆ ಪರ್ಫೆಕ್ಟ್ ಟೈಮಿಂಗಲ್ಲಿ
ನಿಮ್ಮ ಲವ್ ಲೈಫಲ್ಲಿ ಚೇಂಜಸ್ನ ನೋಡಬಹುದು ಇನ್ ದ ನಿಯರ್ ಫ್ಯೂಚರ್ ಅಂತೇಳಿ ಬರ್ತಿದೆ. ಕೆಲವೊಬ್ಬರು ಟೇಕ್ ಆ್ಯಕ್ಷನ್, ಈ ಒಂದು ಪ್ರೀತಿಯಲ್ಲಿ ಆ್ಯಕ್ಷನ್ನ ತಗೊಳ್ಬೇಕಾಗಿದೆ, ಏನಾದರೂ ಒಂದು ಕ್ರಮವನ್ನು ನೀವು ತಗೊಳ್ಬೇಕಾಗಿದೆ. ಆ್ಯಂಡ್ ನಾಟ್ ದ ರೈಟ್ ಟೈಮ್ ಕೆಲವೊಬ್ರಿಗೆ ಬರ್ತಿದ್ರೆ, ಇನ್ನು ಕೆಲವೊಬ್ಬರಿಗೆ ಇಯರ್ ಫ್ರಮ್ ನೌ ಅಂತೇಳಿ ಬರ್ತಿದೆ. ಈ ಟೈಮಲ್ಲಿ ನಿಮಗೆ ಈ ಒಂದು ಸಮಯ ಕೆಟ್ಟದಾಗಿರ್ಬೋದು, ಬಟ್ ಯೋಚನೆ ಮಾಡಬೇಡಿ, ಅದಕ್ಕೆ ಏನಾದರೂ ಒಂದು ಆ್ಯಕ್ಷನ್ನ ತಗೊಳ್ಳಿ. ಆ್ಯಂಡ್ ಇಲ್ಲಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಇನ್ ದ ನಿಯರ್ ಫ್ಯೂಚರ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಯಾಕಂತ ಹೇಳಿದ್ರೆ ಒಂದು ಡೆತ್ ಆ್ಯಂಡ್ ರೀಬರ್ತ್ ಎನರ್ಜಿ ಇಲ್ಲಿ ಬರ್ತಿರೋದ್ರಿಂದ ಸಮಥಿಂಗ್ ಯೂನಿವರ್ಸ್ ನಿಮಗೆ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರ ಆಗೋ ಹಾಗೆ, ಅಂದರೆ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗೋ ರೀತಿಯಲ್ಲಿ ನಿಮ್ಮ ಒಂದು ಜೀವನ ನಡೆಯುತ್ತೆ, ಬರುತ್ತೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಸ್ಟ್ರಾಂಗ್ ಆಗಿ. ಓಕೆ, ಆ್ಯಂಡ್ ಡೆತ್ ಆ್ಯಂಡ್ ರೀಬರ್ತ್ ಬರ್ತಿರೋದ್ರಿಂದ ನಿಮ್ಮ ಪ್ರೀತಿ, ಈಗ ನಿಮ್ಮ ಪರ್ಸನ್ ಚೇಂಜಸ್ನ ನೋಡ್ತಾ ಇದ್ದೀರಾ, ಕೆಲವೊಂದು ವಿಷಯದಲ್ಲಿ ಅವರ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇರೋವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆ ಒಂದು ಬದಲಾವಣೆ ಏನಿದೆ ನಿಮ್ಮ ಜೀವನದಲ್ಲಿ, ಅಂದರೆ ನೀವಿಬ್ಬರು ಎಷ್ಟೇ ದೂರ ಇದ್ದರೂ ಕೂಡ ಆ ಒಂದು ನಿಮ್ಮ ಮನಸ್ಸನ್ನು ಹತ್ತಿರ ಮಾಡುವಂಥ ನಿಮ್ಮ ವ್ಯಕ್ತಿನ ನೀವು ಮರಳಿ ಪಡೆಯುವಂಥ ಒಂದು ಶಕ್ತಿ ನಿಮಗೆ ಯೂನಿವರ್ಸ್ ನಿಮಗೆ ಕೊಡ್ತಾರೆ. ಸೊ ಬಿ ಸ್ಟ್ರಾಂಗ್, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೆಯೇ ಶೇರ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸಿ ನನ್ನ ಪ್ರೀತಿನ ನಾನು ಮರಳಿ ಪಡೆದಿದ್ದೀನಿ ಅಂತ ಹೇಳಿಬಿಟ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ, ನನ್ನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಒಂದಾಗಲಿ, ಆ್ಯಂಡ್ ಆದಷ್ಟು ಬೇಗ ಎಲ್ಲರ ಪ್ರೀತಿ, ಎಲ್ಲರ ಮನಸ್ಥಿತಿ ಪಾಸಿಟಿವ್ ಆಗಿರಲಿ, ಆ್ಯಂಡ್ ಎಲ್ಲರ ಕಷ್ಟಗಳಾದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಹೇಳಿ ಪ್ರೇಯರ್ ಮಾಡ್ತಾ, ಪ್ರಾರ್ಥನೆಯನ್ನು ಗಾಡ್ ಬ್ಲೆಸ್ ಯು ಅಂತ ಹೇಳಿಬಿಟ್ಟು ಬ್ಲೆಸ್ ಮಾಡ್ತಾ ಈ ಒಂದು ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ lots of love. Thank you.